ಪಂಚವಟಿಯ ದಟ್ಟ ಕಾಡಿನಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದ್ದ. ಅವನು ತನ್ನ ಬಂಗಾರದ ರಥದಲ್ಲಿ ಲಂಕೆಯ ಕಡೆ ಹಾರುತ್ತಿದ್ದನು. ಜಟಾಯು ಸಿಂಹಗಂಧದ ಬಲಿಗಿಡುಗು. ರಾಮನ ತಂದೆ ದಶರಥನ ಆಪ್ತ ಸ್ನೇಹಿತನಾಗಿದ್ದ. ಆಕಾಶದಲ್ಲಿ ಹಾರುತ್ತಿದ್ದಾಗ ಅವನ ಸುದ್ದಿದೃಷ್ಟಿಯಿಂದ ಭಯಾನಕ ದೃಶ್ಯ ಕಾಣಿಸಿತು. ರಾಕ್ಷಸನು ಒಬ್ಬ ಹೆಣ್ಣನ್ನು ಬಲವಂತವಾಗಿ ಎಳೆದೊಯ್ಯುತ್ತಿದ್ದನು. ಶೂರ ಮನಸ್ಸಿನಿಂದ ಜಟಾಯು ರಾವಣನನ್ನು ಎದುರಿಸುತ್ತಾನೆ. ರಥವನ್ನು ಬತ್ತಿಸುವಂತೆ ಹಾರುತ್ತಾನೆ. ಆದರೆ ಜಟಾಯು ರಾವಣನ ಶಕ್ತಿಗೆ ಎಷ್ಟು ಹೊತ್ತು ತಡೆದುಕೊಳ್ಳಲಾರ. ಕೊನೆಗೆ ರಾವಣನು ತನ್ನ ತೀವ್ರ ಬಾಣದಿಂದ ಜಟಾಯುವಿನ ಬಲ ಪಂಕವನ್ನು ಕತ್ತರಿಸುತ್ತಾನೆ. ಅವನು ನೆಲಕ್ಕೆ ಬಿದ್ದನು. ಆ ಕ್ಷಣಗಳಲ್ಲಿ ತನ್ನ ಅಂತಿಮ ಉಸಿರು ಬಿಡುವ ಮುನ್ನ ಜಟಾಯು ರಾಮನಿಗೆ ಸೀತೆಯನ್ನು ಹೇಗೆ ರಾವಣನು ಅಪಹರಿಸಿದನೆಂದು ತಿಳಿಸುತ್ತಾನೆ. ಅವನ ಶೌರ್ಯವನ್ನು ಯುದ್ಧದಲ್ಲಿ ಗೆಲುವಿನ ಮೂಲಕ ಅಳೆಯಲಾಗುವುದಿಲ್ಲ, ಆದರೆ ಧರ್ಮಕ್ಕಾಗಿ ಯುದ್ಧ ಮಾಡುವ ಧೈರ್ಯದ ಮೂಲಕ ಮಾತ್ರ. ಜಟಾಯುವಿನ ಬಳಿ ಸತ್ಯಕ್ಕಾಗಿ ಯಾವಾಗಲೂ ನಿಲ್ಲಲು ಹೋರಾಡಿದ